ಜಿಲ್ಲಾ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರವನ್ನು ಕಡೆಗಣಿಸುತ್ತಿರುವ ಬಸ್ ಮಾಲಕರ ಸಂಘಕ್ಕೆ ಏರಿ ಧಿಕ್ಕಾರ. ತುಂಬ ಹಳ್ಳಿಗಳಲ್ಲಿ ಗೌರ್ಮೆಂಟ್ ಬಸ್ಗಳೇ ಇಲ್ಲ. ಇದೊಂದು ಅವೈಜ್ಞಾನಿಕವಾದಂಥ ಬೆಲೆ ಏರಿಕೆ, ಏಕಾಏಕಿಯಾದಂಥ ಇವರದ್ದೇ ಒಂದು ತೀರ್ಮಾನ ಆಗಿದೆ ಅನ್ನುವಂಥದ್ದು ನಾವು ಇವತ್ತು ನೋಡಬೇಕಾಗಿದೆ. ಜನರ ಆದಾಯ ಇವತ್ತು ಜಾಸ್ತಿ ಆಗ್ತಾ ಇಲ್ಲ. ಒಂದು ಕಡೆ ಕೇಂದ್ರ ಸರ್ಕಾರ ತಿಂಗಳಿಗೆ ಒಮ್ಮೆ ಅಂತೆ ಇವತ್ತು ದರ ಏರಿಕೆಯನ್ನು ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ನವ ಉದಾರೀಕರಣ ನೀತಿಗಳಿಗೆ ಏರಿ ಧಿಕ್ಕಾರ. ಕೇಂದ್ರ ಸರ್ಕಾರದ ನವ ಉದಾರೀಕರಣ ನೀತಿಗಳಿಗೆ ಏರಿ ಧಿಕ್ಕಾರ. ಜನರನ್ನು ರಕ್ಷಿಸಲು ಪರ್ಯಾಯ ಆರ್ಥಿಕ ನೀತಿಗಳು ಬೇಕೇ ಬೇಕು. ಬೆಲೆಯನ್ನು ಏರಿಕೆ ಮಾಡಿ ಜನರು ಹೈರಾಣಾಗಿದ್ದಾರೆ. ಅವರ ಆದಾಯವೂ ಹೆಚ್ಚಾಗಿಲ್ಲ, ಜೀವನವೇ ಕಷ್ಟ ಎನ್ನುವಂಥ ಪರಿಸ್ಥಿತಿ ಬಂದಿದೆ. ಅವರು ಏಕಾಏಕಿಯಾಗಿ ಏರಿಕೆ ಮಾಡಿದ್ದಾರೆ ಅಂತೇಳಿ ಹೇಳುವಂಥದ್ದನ್ನು ನಾವಿಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಖಾಸಗಿ ಬಸ್ ಮಾಲಕರು ಪೆಟ್ರೋಲ್ ಡೀಸೆಲ್ ದರ ಬೆಲೆ ಏರಿಕೆ ಆಗಿದೆ ಅಂತೇಳಿ ಹೇಳುವಂಥ ಕಾರಣಕ್ಕೆ ಖಾಸಗಿ ಬಸ್ಸಿನ ಪ್ರಯಾಣ ದರವನ್ನು 3ರಿಂದ 8% ಹೆಚ್ಚುವರಿಯನ್ನು ಮಾಡಿದ್ದಾರೆ. ಇದನ್ನು ಪ್ರಥಮತಃ CPIM ಪಕ್ಷ ಇದನ್ನು ನಾವು ವಿರೋಧಿಸ್ತೇವೆ. ಇದೊಂದು ಅವೈಜ್ಞಾನಿಕವಾದಂಥ ಬೆಲೆ ಏರಿಕೆ, ಹಾಗೂ ಈ ಬೆಲೆ ಏರಿಕೆ ಮಾಡುವಾಗ ಯಾವುದೇ ರೀತಿಯ ಸಾರಿಗೆ ಪ್ರಾಧಿಕಾರದ ಅನುಮತಿಯಾಗಲಿ, ಸಾರ್ವಜನಿಕರೊಂದಿಗೆ ಚರ್ಚೆ ಮಾಡುವುದಾಗಲಿ, ಈ ರೀತಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಇದನ್ನೇನು ಏರಿಕೆ ಮಾಡಲಿಲ್ಲ. ಅವರು ಏಕಾಏಕಿಯಾಗಿ ಏರಿಕೆ ಮಾಡಿದ್ದಾರೆ ಅಂತೇಳಿ ಹೇಳುವಂಥದ್ದನ್ನು ನಾವಿಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಅದೇ ಹೊತ್ತಿಗೆ ಇವರು 3ರಿಂದ 8% ಅಂತ ಹೇಳಿದ್ದಾರೆ. ಆದರೆ ಮಿನಿಮಮ್ ದರದಲ್ಲಿ 10 ರೂಪಾಯಿ ಇದ್ದದ್ದನ್ನು 13 ರೂಪಾಯಿಯನ್ನು ಮಾಡಿದ್ದಾರೆ. ಅಲ್ಲಿ 30% ಏರಿಕೆ ಆಗಿದೆ. ಹಾಗೂ ಉಡುಪಿ ಸಿಟಿ ಬಸ್ ಸ್ಟ್ಯಾಂಡಿಂದ ಮಣಿಪಾಲ್ DC ಕಚೇರಿಗೆ 15 ರೂಪಾಯಿಯನ್ನು ಅವರು ತಗೊಳ್ತಿದ್ದಾರೆ. ಅಂತೇಳಿ ಹೇಳಿದರೆ 50% ಏರಿಕೆ ಆಗಿದೆ. ಈ ರೀತಿ ಮಿನಿಮಮ್ ದರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಮಾಡಿರುವಂಥದ್ದು ಸರಿಯಲ್ಲ. ಇದನ್ನು ನಾವು ವಿರೋಧ ಮಾಡ್ತೇವೆ. ಹಾಗೂ ಬಹುಮುಖ್ಯವಾಗಿ ಈ ಹಿಂದೆ ಕರೋನಾ ಸಂದರ್ಭದಲ್ಲಿ ಇವರು ಏಕಾಏಕಿಯಾಗಿ ಕರೋನಾ ಕಾರಣವನ್ನು ನೀಡಿ ದರ ಏರಿಕೆಯನ್ನು ಮಾಡಿದ್ದಾರೆ. ಅದೇ ದರವನ್ನು ಇವತ್ತವರೆಗೂ ಕೂಡ ವಸೂಲಿಯನ್ನು ಮಾಡ್ತಿದ್ದಾರೆ. ಇವತ್ತು ಏನೊಂದು ದರ ಏರಿಕೆಯನ್ನು ಮಾಡಿದ್ದಾರೆ, ಅದು ಈ ಹಿಂದೆ ಪ್ರಾಧಿಕಾರದಿಂದ ನಿಗದಿ ಮಾಡಲ್ಪಟ್ಟ ದರವೇ ಅನ್ನುವಂಥದ್ದನ್ನು ಇವರು ಸಾರ್ವಜನಿಕರಿಗೆ ಸ್ಪಷ್ಟನೆಯನ್ನು ಹೇಳಬೇಕು, ಹಾಗೂ ಪ್ರಾಧಿಕಾರ ಕೂಡ ಸ್ಪಷ್ಟನೆಯನ್ನು ಹೇಳಬೇಕಾಗಿದೆ. ಹಾಗಾಗಿ ಇದೊಂದು ಅವೈಜ್ಞಾನಿಕವಾದಂಥದ್ದು ಮತ್ತು ಏಕಾಏಕಿಯಾದಂಥ ಇವರದ್ದೇ ಒಂದು ತೀರ್ಮಾನ ಆಗಿದೆ ಅನ್ನುವಂಥದ್ದು ನಾವು ಇವತ್ತು ನೋಡಬೇಕಾಗಿದೆ. ಹಾಗಾಗಿ ತಕ್ಷಣದಲ್ಲೇ ಸಾರಿಗೆ ಪ್ರಾಧಿಕಾರ ಸಭೆಯನ್ನು ಕರಿಬೇಕು ಮತ್ತು ಈ ಬಗ್ಗೆ ಒಂದು ಚರ್ಚೆ ನಡೆಸಿ ಸಾರ್ವಜನಿಕರ ಒಂದು ಅಹವಾಲನ್ನು ಕೂಡ ಸ್ವೀಕಾರ ಮಾಡಿ ಆ ದರ ನಿಗದಿಯನ್ನು ಮರುಪರಿಷ್ಕರಣೆ ಮಾಡಬೇಕು, ಅದನ್ನು ಹಿಂಪಡಿಬೇಕು ಅಂತೇಳಿ ನಾವಿವತ್ತು ಒತ್ತಾಯ ಮಾಡ್ತೇವೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಈಗ ಸಾಮಾನ್ಯ ಜನಗಳಿಗೆ ಈಗಾಗಲೇ ಯುದ್ಧದ ಅನಾಹುತದಿಂದ ಬೇರೆ ಬೇರೆ ವಸ್ತುಗಳ ಖರೀದಿ ಜಾಸ್ತಿ, ರೇಟೆಲ್ಲ ಜಾಸ್ತಿ ಆಗಿದೆ. ಈ ಜಾಸ್ತಿ ಇದರಲ್ಲೂ ಒಂದು ಗುದ್ದು ಜಾಸ್ತಿ ಆಗಿದೆ. ನಮಗೆ ಬಸ್ಸಿನ ದರನೂ ಜಾಸ್ತಿ ಆಗಿದ್ದಕ್ಕೋಸ್ಕರ ಸಾಮಾನ್ಯ ಜನಗಳಿಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಅದರಲ್ಲೂ ಈಗ ನೂತನ ಮುಖ್ಯಮಂತ್ರಿಗಳು ಬಸ್ಸಿನ ಗೌರ್ಮೆಂಟ್ ಬಸ್ಸು ಎಲ್ಲರಿಗೂ ಸಿಕ್ಕುತ್ತೆ, ಮತ್ತು ಶಾಲಾ ಮಕ್ಕಳಿಗೆಲ್ಲ ಫ್ರೀ ಅಂತ ಹೇಳ್ತಾರೆ. ಆದರೆ ತುಂಬ ಹಳ್ಳಿಗಳಲ್ಲಿ ಗೌರ್ಮೆಂಟ್ ಬಸ್ಗಳೇ ಇಲ್ಲ. ಈಗ ಆಲೂರಲ್ಲಾಗಲಿ, ಹಕ್ಲಾಡಿಲಾಗಲಿ, ಬೇರೆ ಬೇರೆ ಕಡೆಯಿಂದ ತುಂಬ ಹಳ್ಳಿಗಳಲ್ಲಿ ಗೌರ್ಮೆಂಟ್ ಬಸ್ಗಳೇ ಇಲ್ಲ. ಈಗ ನಾಡದಲ್ಲಿ ನಮ್ಮ ಹೋರಾಟದಿಂದ ಒಂದು ಬಸ್ ಬಿಟ್ಟಿದ್ದಾರೆ, ಆದರೆ 100 ಮಕ್ಕಳು ಅದರಲ್ಲಿ ಬರ್ತಾರೆ. ಈಗಾಗಲೇ ಗಂಡು ಮಕ್ಕಳಿಗೂ ಈಗ ಬಸ್ ಪಾಸ್ ಇದೆ, ಫ್ರೀ ಬಸ್ ಅಂತ ಹೇಳಿದ ತಕ್ಷಣ ಎಲ್ಲ ಮಕ್ಕಳು ಹತ್ತುತ್ತಾರೆ. ಎಲ್ಲ ಮಕ್ಕಳಿಗೆ ಹತ್ತಬೇಕಾದ್ರೆ ಒಂದು ಬಸ್ ಬಿಟ್ಟರೆ ಸಾಕತ್ತಾ? ಮಕ್ಕಳಿಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ. ಕೆಲವು ಮಕ್ಕಳನ್ನೆಲ್ಲ ಬಿಟ್ಟು ಹಾಗೆ ಹೋಗ್ತಾರೆ. ಶಾಲೆಗಳಿಗೆ ಹೋಗ್ಬೇಕಾದ್ರೆ ಅದು ಒಂದು ಬಸ್ ನಂಬ್ಕೊಂಡು ಬರ್ತಾ ಇದ್ದಾರೆ. ಆದರೆ ಈಗ ಮಕ್ಕಳಿಗೆ ಅವ್ರನ್ನ ಬಿಟ್ಟು ಹಾಕೋದ್ರೆ ಶಾಲೆಗೆ ಪ್ರಾಬ್ಲಮ್ ಆಯ್ತು. ಅದೇ ರೀತಿ ಗೌರ್ಮೆಂಟ್ ಬಸ್ ಬಿಟ್ಟಿದ್ದಾರೆ ಅಂತ ಹೇಳಿ ಈಗ ಖಾಸಗಿ ಬಸ್ನವರು ನಮ್ಮ ನಾಡ ಕಡೆ ಖಾಸಗಿ ಬಸ್ನವರು ತುಂಬ ಕಡಿಮೆ ಮಾಡಿದ್ದಾರೆ. ಬಸ್ಗಳೆಲ್ಲ ಇಲ್ಲ, ತುಂಬ ಬಸ್ಗಳು ಬರೋದು ಸ್ಟಾಪ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು ಎಲ್ಲ ಹಳ್ಳಿಗಳಲ್ಲೂ ಗೌರ್ಮೆಂಟ್ ಬಸ್ ಬೇಕು. ಈಗ ವಿದ್ಯಾರ್ಥಿಗಳಿಗೆ, ಸಾಮಾನ್ಯ ಮಹಿಳೆಯರಿಗೆ, ಸಾಮಾನ್ಯ ಜನ, ಈಗ ಕೂಲಿಗಾರರಿಗೆ, ಕಾರ್ಮಿಕರಿಗೆ ಓಡಾಡಲಿಕ್ಕೆ ಗೌರ್ಮೆಂಟ್ ಬಸ್ ಬೇಕು. ಎಲ್ಲ ಹಳ್ಳಿಗಳಲ್ಲೂ ಬಿಟ್ಟರೆ ಅದು ತುಂಬ ಅನುಕೂಲ ಆಗುತ್ತೆ. ಮತ್ತು ಬಸ್ ದರವನ್ನು ಏರಿಸಿದ್ದನ್ನು ಪರಿಗಣಿಸಬೇಕು. ಖಾಸಗಿ ಬಸ್ ಮಾಲಕರ ಸಂಘ ಏಕಾಏಕಿ ಬಸ್ ದರ ಏರಿಕೆಯನ್ನು ಮಾಡಿರುವುದನ್ನು ವಿರೋಧಿಸಿ, ಹಾಗೂ ಕೇಂದ್ರ ಸರ್ಕಾರ ಗ್ಯಾಸ್, ಡೀಸೆಲ್, ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಏರಿಕೆಯನ್ನು ವಿರೋಧಿಸಿ ಜಿಲ್ಲಾ ಮಟ್ಟದಲ್ಲಿ CPIM ಪಕ್ಷದ ಆಶ್ರಯದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಇವತ್ತು ನಾವೊಂದು ಪ್ರತಿಭಟನೆಯನ್ನು ಮಾಡಿ ಜಿಲ್ಲಾ ಆಡಳಿತವನ್ನು ಎಚ್ಚರಿಸ್ತಾ ಇದ್ದೇವೆ. ಬೆಲೆ ಏರಿಕೆ ಮಾಡುವ ಮೊದಲು ಸಾರಿಗೆ ಪ್ರಾಧಿಕಾರದ ಸಭೆಯನ್ನು ಸೇರಿ ಅಲ್ಲಿ ಸಾರ್ವಜನಿಕವಾಗಿ ಮುಕ್ತ ಚರ್ಚೆ ನಡೆದು ಎಷ್ಟು ಪ್ರಮಾಣದಲ್ಲಿ ಏರಿಸಬೇಕು ಅನ್ನುವಂಥ ತೀರ್ಮಾನಗಳನ್ನು ಮಾಡಬೇಕಾಗಿತ್ತು. ಹಿಂದಿನ ಆಡಳಿತ ವ್ಯವಸ್ಥೆ ಅದನ್ನು ಮಾಡ್ತಾಯಿತ್ತು.
ಆದರೆ ಇಂದಿನ ಆಡಳಿತ ವ್ಯವಸ್ಥೆ ಮಾಲಕರು ಅಷ್ಟು ಪತ್ರಿಕಾಗೋಷ್ಠಿ ಮಾಡಿ ಹೇಳಿಕೆ ಕೊಟ್ಟು ನಾವು 5% ಏರಿಸ್ತೇವೆ 8% ಏರಿಸ್ತೇವೆ ಅಂತೇಳಿ ಹೇಳಿ ಕರೆ ಕೊಟ್ಟಾಗಲೂ ಕೂಡ ಜಿಲ್ಲಾಡಳಿತ ಸುಮ್ಮನೆ ಕೂತಿರುವಂಥದ್ದು, ಇದು ಜನರ ಪರವಾಗಿ ಜಿಲ್ಲಾಡಳಿತ ಇಲ್ಲ ಅನ್ನುವಂಥದ್ದನ್ನು ಎತ್ತಿ ತೋರಿಸ್ತಾ ಇದೆ. ಭಾಳ ಮುಖ್ಯವಾಗಿ ಇವತ್ತು ಬೇರೆ ಬೇರೆ ಕಾರಣಗಳನ್ನು ಮುಂದೊಡ್ಡಿ ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳುವವರು ಕರೋನಾ ಸಂದರ್ಭದಲ್ಲಿ ಜಾಸ್ತಿ ಮಾಡಿರುವಂಥ ಬೆಲೆ ಏರಿಕೆಯನ್ನು ಹಿಂದೆ ತಗೊಂಡಿದ್ದಾರಾ ಅಂತೇಳಿ ಇವತ್ತು ನಾವು ಕೇಳ್ತಾ ಇದ್ದೀವಿ. ಪ್ರಥಮ ಸ್ಟೇಜ್ನಲ್ಲಿ ಇವತ್ತು 10 ರೂಪಾಯಿ ತಗೊಳ್ತಿದ್ದವರು 15 ರೂಪಾಯಿ ತಗೊಳ್ತಾ ಇದ್ದಾರೆ. ಅದು ಎಷ್ಟು % ಆಗುತ್ತೆ ಅಂತೇಳಿ ಹೇಳಿ ಇವತ್ತು ಆ ಬಸ್ ಮಾಲಕರ ಸಂಘದವರು ಹೇಳಬೇಕಾಗಿದೆ. ಹಾಗೆ ಉಳಿದಂತೆ 3 ರೂಪಾಯಿ ಹೀಗೆಲ್ಲ ಏರಿಕೆ ಮಾಡಿದರೆ ಅಲ್ಲಿ 2 ರೂಪಾಯಿ ಚಿಲ್ಲರೆ ಇಲ್ಲ ಅನ್ನುವಂಥ ಕಾರಣ ತಾಕಲಾಟ ಕೂಡ ಜನರಿಗೂ ಮತ್ತು ಬಸ್ ನಿರ್ವಾಹಕರಿಗೂ ನಡೀಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಜಿಲ್ಲಾಡಳಿತದ ವಿರುದ್ಧ ಇವತ್ತು ನಾವು ಪ್ರತಿಭಟನೆ ಮಾಡಿ ಮನವಿ ಕೊಡ್ತಾ ಇದ್ದೇವೆ. ಈ ಖಾಸಗಿ ಬಸ್ ಮಾಲಕರ ದರ ಏರಿಕೆಯನ್ನು ವಿರೋಧಿಸಿ ಇವತ್ತೇನು ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ, ಇದು ಸಾರ್ವಜನಿಕ ಚರ್ಚೆಗಳಾಗುತ್ತೆ. ಅಲ್ಲಲ್ಲಿ ಇವತ್ತು ಹಳ್ಳಿಯಲ್ಲಿ ಜನ ಎದ್ದು ಬೀದಿಗೆ ಬಂದು ಈ ಒಂದು ಬೆಲೆ ಏರಿಕೆಯನ್ನು ಪ್ರತಿಭಟನೆ ಮಾಡುವಂಥ ಒಂದು ಕರೆಯನ್ನು ನಾವು ಮುಂದೆ ಕೊಡಬೇಕಾಗಿದೆ. ಅದಕ್ಕೆ ಮೊದಲು ಸಾರಿಗೆ ಪ್ರಾಧಿಕಾರದ ಸಭೆ ಕರೆದು ಈ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ಹೇಳಿ ನಾವು ಕೇಳ್ತಾ ಇದ್ದೀವಿ. ಜನರ ಆದಾಯ ಇವತ್ತು ಜಾಸ್ತಿ ಆಗ್ತಾ ಇಲ್ಲ. ಒಂದು ಕಡೆ ಕೇಂದ್ರ ಸರ್ಕಾರ ತಿಂಗಳಿಗೆ ಒಮ್ಮೆ ಅಂತೆ ಇವತ್ತು ದರ ಏರಿಕೆಯನ್ನು ಮಾಡ್ತಾ ಇದೆ. ಜಿಲ್ಲಾ ಆಡಳಿತದ ಅಂದರೆ ಸಾರಿಗೆ ಪ್ರಾಧಿಕಾರದ ಅನುಮತಿ ಇಲ್ಲದೆ ಅನಧಿಕೃತವಾಗಿ ಏಕಾಏಕಿ ಒಂದು 5%ರಿಂದ 8%ವರೆಗೆ ನಾವು ದರ ಏರಿಸ್ತೇವೆ ಅಂದ್ಬಿಟ್ಟು ಸುಳ್ಳು ಹೇಳಿ ಏಕಾಏಕಿ 50%ವರೆಗೆ ದರ ಜಾಸ್ತಿ ಮಾಡಿದೆ. ಈ ದಿನನಿತ್ಯದ ಕೂಲಿ ಕೆಲಸಗಳು ಹಾಗೂ ಕಾರ್ಮಿಕರು, ರೈತರು, ಜನಸಾಮಾನ್ಯರು ಈಗಾಗಲೇ ಅವರ ದುಡಿಮೆಯ ಅವಧಿಗಳು ದಿನಗಳು ಕಡಿಮೆ ಇದೆ. ದಿನ ಸಂಕಷ್ಟದಲ್ಲಿ ಇರುವಾಗ ಏಕಾಏಕಿ ಈ ದರ ಏರಿಕೆ ಮಾಡಿದ್ದು ಸೂಕ್ತವಲ್ಲ, ಅದು ಖಂಡನೀಯ. ಅದನ್ನು ಸಾರ್ವಜನಿಕರಾದ ಎಲ್ಲರೂ ಖಂಡಿಸಬೇಕು. ಮುಖ್ಯವಾಗಿ ದುಡಿಯುವ ವರ್ಗವು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಮಗೆ ಉಳಿಗಾಲವಿಲ್ಲ ಎನ್ನುವ ಪರಿಸ್ಥಿತಿ ಬಂದಿದೆ. ಆದ್ದರಿಂದ ಉಡುಪಿ ಜಿಲ್ಲಾಡಳಿತವು ತಕ್ಷಣವಾಗಿ ಪ್ರವೇಶಿಸಿ ಸಾರಿಗೆ ಪ್ರಾಧಿಕಾರದ ಸಭೆಯನ್ನು ಕರೆದು ಸಾರ್ವಜನಿಕರಿಂದ, ಸಂಘ ಸಂಸ್ಥೆಗಳಿಂದ ಅಹವಾಲುಗಳನ್ನು ಸ್ವೀಕರಿಸಿ ತಕ್ಷಣವೇ ಈ ದರ ಏರಿಕೆಯನ್ನು ಕಡಿಮೆ ಮಾಡಬೇಕು. ಈಗಾಗಲೇ ಗ್ಯಾಸ್ ಬೆಲೆ, ಡೀಸೆಲ್, ಪೆಟ್ರೋಲ್ಗಳ ಬೆಲೆಯನ್ನು ಏರಿಕೆ ಮಾಡಿ ಜನರು ಹೈರಾಣಾಗಿದ್ದಾರೆ. ಅವರ ಆದಾಯವೂ ಹೆಚ್ಚಾಗಿಲ್ಲ, ಜೀವನವೇ ಕಷ್ಟ ಎನ್ನುವಂಥ ಪರಿಸ್ಥಿತಿ ಬಂದಿದೆ. ಇದಕ್ಕೆಲ್ಲ ಕಾರಣವನ್ನು ನಾವು ಕಂಡುಕೊಂಡಾಗ ಇದು ಕೇಂದ್ರ ಸರ್ಕಾರದ ನೀತಿಯೇ ಕಾರಣಕರ್ತ ಆಗಿರ್ತದೆ. ಮಾತ್ರವಲ್ಲದೆ ಕೇಂದ್ರ ಸರ್ಕಾರವು ಏನು ಜನರಿಗೆ ಭರವಸೆ ನೀಡಿತ್ತು, ನಾವು ಅಚ್ಚೇ ದಿನ ಕೊಡ್ತೇವೆ ಅಂದ್ಬಿಟ್ಟು ಇದು ತೆರಿಗೆಯ ರೂಪದಲ್ಲಿ ಇನ್ನಷ್ಟು ನಮ್ಮನ್ನು ಹೈರಾಣಾಗಿಸಿದೆ. ಆದ್ದರಿಂದ ಈ ಸಾರಿಗೆಯ ಪ್ರಮುಖವಾಗಿ ಇಂದಿನ ಸಮಸ್ಯೆ ಈ ಖಾಸಗಿ ಬಸ್ಸು ಮಾಲಕರ ಸಂಘ ಏಕಾಏಕಿ ದರ ಏರಿಕೆ ಮಾಡಿದ್ದನ್ನು ನಾವೆಲ್ಲರೂ ತೀವ್ರವಾಗಿ ಖಂಡಿಸ್ತೇವೆ. ಇದು ತಕ್ಷಣವೇ ನಿಲ್ಲಬೇಕು. ಆದ್ದರಿಂದ ಸಾರಿಗೆ ಪ್ರಾಧಿಕಾರವು ತಕ್ಷಣವೇ ಮಧ್ಯಪ್ರವೇಶಿಸಿ ಸೂಕ್ತವಾದ ಒಂದು ಸಭೆಯನ್ನು ಕರೆದಿ ಸೂಕ್ತವಾದ ದರ ಪರಿಷ್ಕರಣೆಯನ್ನು ಮಾಡಬೇಕು ಎನ್ನುವಂಥದ್ದು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ರಾಜ್ಯ ಖಾಸಗಿ ಮೊದಲು ವಾಹನ ಬಸ್ಸು ಮಾಲಕರ ಸಂಘಗಳ ಒಕ್ಕೂಟದಿಂದ ನಾಳೆಯಿಂದ ಇಡೀ ರಾಜ್ಯಕ್ಕೆ ಅನುಗುಣವಾಗುವ ಹಾಗೆ 3ರಿಂದ 8%ವರೆಗೆ ಹಾಲಿ ದರಕ್ಕೆ ದರವನ್ನು ಪರಿಷ್ಕರಣೆ ಮಾಡಿ ಹೊಸ ದರವನ್ನು ಜಾರಿ ಮಾಡ್ತಾ ಇದ್ದೇವೆ. ಕಳೆದ ಹಲವಾರು ದಿನದಿಂದ 8 ರೂಪಾಯಿ ಚಿಲ್ಲರೆ ಡೀಸೆಲ್ ದರ ಜಾಸ್ತಿ ಆಗಿದೆ. 1 ವರ್ಷದ ಹಿಂದೆ ರಾಜ್ಯ ಸರ್ಕಾರ 3 ರೂಪಾಯಿ ಜಾಸ್ತಿ ಮಾಡಿದೆ. ತದನಂತರ ಈ ಡೀಸೆಲ್ ದರ ಜಾಸ್ತಿ ಆದ ಅದರ ಬೆನ್ನಲ್ಲೇ ಅದಕ್ಕೆ ಸಂಬಂಧಪಟ್ಟ ಆಯಿಲ್ ಇರ್ಬೋದು, ಆ್ಯಡ್ ಬ್ಲೂ ಇರ್ಬೋದು, ಟೈರ್ ರಿಸೋಲಿಗಿರ್ಬೋದು, ಎಲ್ಲದಕ್ಕೂ 10ರಿಂದ 15% ದರ ಜಾಸ್ತಿ ಆಗಿದೆ. ಸಾರಿಗೆ ವ್ಯವಸ್ಥೆ, ಖಾಸಗಿ ಸಾರಿಗೆ ವ್ಯವಸ್ಥೆ ಅತ್ಯಂತ ಆತಂಕದಲ್ಲಿದೆ. ಯಾಕಂದರೆ ನಮಗೆ ದಿನ ಖರ್ಚನ್ನು ಸರಿದೂಗಿಸಲಿಕ್ಕೆ ಆಗ್ತಾಯಿಲ್ಲ. ಈ ಹಿನ್ನೆಲೆಯಲ್ಲಿ ನಾಳೆಯಿಂದ ಇಡೀ ರಾಜ್ಯಕ್ಕೆ ಜಾರಿಯಾಗುವಾಗೆ ಏನು ನಮಗೆ ಕರ್ನಾಟಕ ಸರ್ಕಾರ ದರ ಪರಿಷ್ಕರಣೆ ನೋಟಿಫಿಕೇಷನ್ ಇದೆ, ಆ ನೋಟಿಫಿಕೇಷನ್ಲಿರುವ ಏನು ಸೆಸ್ ಹಾಕಲಿಕ್ಕೆ ನಮಗೆ ಪ್ರೊವಿಷನ್ ಇದೆ, ಅದರ ಅನ್ವಯ ನಾಳೆಯಿಂದ 3ರಿಂದ 8% ಸೆಸ್ ಹಾಕಿ ರಾಜ್ಯಾದ್ಯಂತ ಬಸ್ ದರವನ್ನು ಪರಿಷ್ಕರಣೆ ಮಾಡಿದ್ದೇವೆ. ಎಷ್ಟು ಬಸ್? ರಾಜ್ಯಾದ್ಯಂತ 6,000 ಬಸ್ಸು ನಮ್ಮ ಲೆಕ್ಕದಲ್ಲಿತ್ತು. ಕಳೆದ ಕರೋನಾ ನಂತರ ಈಗ ಹೆಚ್ಚು ಕಮ್ಮಿ 5,300 ಬಸ್ಗಳಿವೆ. ಈ ಎಲ್ಲ ಬಸ್ಗಳಲ್ಲೂ ಖಾಸಗಿ ಮೊದಲು ವಾಹನ ಬಸ್ಗಳು, ಇದು ನೈಟ್ ಸರ್ವಿಸ್ ಬಸ್ಗಳಿಗೆಲ್ಲ, ಡೇ ಓಡುವಂಥ ಖಾಸಗಿ ಮೊದಲು ವಾಹನ ಬಸ್ಗಳಿಗೆ ಏನು ನಾವು ದರ ಪರಿಷ್ಕರಣೆ ಮಾಡಿದ್ದೇವೆ ಅದು ನಾಳೆಯಿಂದ ಜಾರಿ ಬರ್ತದೆ. ಹೊಸ ದರದ ಅನ್ವಯ ಶಾಲಾ ವಿದ್ಯಾರ್ಥಿಗಳಿಗೆ ಏನು ಕನ್ಸೆಷನ್ ಮೊದಲು ಸಿಕ್ತಿತ್ತೋ
ಅದು ಮುಂದುವರಿತು. ಇಲ್ಲ, ನಾವು ಯಾವಾಗ ನಾವು ನೋಡಿ 2 ರೂಪಾಯಿ ಜಾಸ್ತಿ ಆದಾಗ 3 ರೂಪಾಯಿ ಜಾಸ್ತಿ ಆದಾಗ ನಾವು ದರ ಜಾಸ್ತಿ ಮಾಡಲಿಲ್ಲ. ಈಗ ಹೆಚ್ಚಿಗೆ 11 ರೂಪಾಯಿ ಜಾಸ್ತಿ ಆಯಿತು. 11 ರೂಪಾಯಿ ಜಾಸ್ತಿ ಅಂದರೆ ಒಂದು ಬಸ್ಸಿಗೆ ದಿನಕ್ಕೆ 700 800 900, ಕೆಲ ಬಸ್ಸಿಗೆ 1000 ರೂಪಾಯಿ ಡೀಸೆಲ್ನ ಖರ್ಚು ಬರ್ತದೆ. ಬಾಕಿ ಯಾವ ಖರ್ಚನ್ನು ನಾವು ಇದರಲ್ಲಿ ಸೆಸ್ಸಲ್ಲಿ ಹಾಕಲಿಲ್ಲ. ಈಗ ಟಯರ್ ಆಗಿದೆ, ಇನ್ನೊಂದಾಗಿದೆ, ನಾವು ಖಾಲಿ ಡೀಸೆಲಿಗೆ ಖರ್ಚಾಗೋನ್ನು ಮಾತ್ರ ಈ ಸೆಸ್ಸಲ್ಲಿ ಹಾಕ್ಕೊಂಡು ಮಾಡಿದ್ದೇವೆ. ಸರ್ಕಾರದ ಮುಂದೆ ನಾವು ನಮ್ಮ ದರ ಪರಿಷ್ಕರಣೆ ಮಾಡಬೇಕು ಅಂತೇಳಿ ನಾವು ಅರ್ಜಿ ಕೊಡ್ತಾ ಇದ್ದೇವೆ. KSRTCಗೆ ಏನು ಮಾಡಿದ್ದಾರೆ ಅಂದರೆ ಒಂದು ಸಮಿತಿ ಮಾಡಿದ್ದಾರೆ, ದರ ಪರಿಷ್ಕರಣೆ ಒಂದು ಸಮಿತಿ ಮಾಡಿದ್ದಾರೆ. ಆ ಸಮಿತಿಯ ರಿಪೋರ್ಟ್ ಬಂದು KSRTC ಮಾಡ್ತಾರೆ. KSRTC ಲಾಸ್ ಆದರೆ ನಾಳೆ ಸರ್ಕಾರ ತುಂಬಿಕೊಡ್ತದೆ, ಖಾಸಗಿಯವರಿಗೆ ಆಗೋದಿಲ್ಲ. ಯಾಕಂದರೆ ನಮಗೆ ತಿಂಗಳಾಗೋ ನಮ್ಮ ಖರ್ಚುಗಳು ಜಾಸ್ತಿ ಆಗಿ ಬಸ್ ನಿಲ್ಲುವಂಥ ಪರಿಸ್ಥಿತಿ ಬರ್ತದೆ. ಆದ್ದರಿಂದ ಏನು ಆ ನೋಟಿಫಿಕೇಷನಲ್ಲಿ ಸೆಸ್ ಹಾಕಲಿಕ್ಕೆ ಪ್ರೊವಿಷನ್ ಇದೆ, ಆ ಪ್ರೊವಿಷನ್ ಪ್ರಕಾರ ನಾವು ಹಾಕ್ಕೊಂಡು ನಾಳೆಯಿಂದ ದರ ಜಾರಿ ಮಾಡ್ತೀವಿ. ಮಂಗಳೂರು ಹಾಲಿ ದರ 95 ರೂಪಾಯಿ ಇದೆ, ಇದು 100 ರೂಪಾಯಿ ಆಗುತ್ತೆ. ಉಡುಪಿ ಕುಂದಾಪುರ ಹಾಲಿ ದರ 60 ರೂಪಾಯಿ ಇದ್ದದ್ದು 63 ರೂಪಾಯಿ ಆಗುತ್ತೆ. ಉಡುಪಿ ಮಣಿಪಾಲ 12 ರೂಪಾಯಿ ಇದ್ದದ್ದು 13 ರೂಪಾಯಿ ಆಗುತ್ತೆ. ಉಡುಪಿ ಕುಂದಾಪುರ 58 ರೂಪಾಯಿ ಇದ್ದದ್ದು 60 ರೂಪಾಯಿ ಆಗ್ತದೆ. ಉಡುಪಿ ಕಾರ್ಕಳ 58 ಇದ್ದದ್ದು 60, ಕುಂದಾಪುರ ಮಂಗಳೂರು 145 ರೂಪಾಯಿ ಇದ್ದದ್ದು 153 ರೂಪಾಯಿ ಆಗ್ತದೆ. ರಾಜ್ಯ ಸರ್ಕಾರ ಕಳೆದ 3 ವರ್ಷದಿಂದ ಗ್ಯಾರಂಟಿ ಯೋಜನೆಯನ್ನು, ಅದರಲ್ಲೂ ಶಕ್ತಿ ಯೋಜನೆಯನ್ನು ಮಹಿಳೆಯರಿಗೆ ಉಚಿತ ಬಸ್ ಕೊಡೋ ಮುಖೇನ ಜಾರಿಯಲ್ಲಿದೆ. ಬಹುಶಃ ಸರ್ಕಾರದ ಜನಪ್ರಿಯ ಯೋಜನೆಯಲ್ಲಿ ಅದು ಕೂಡ ಒಂದು. ನಾವು ಈ ಹಿಂದೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರವ್ರ ಹತ್ರ ಹೋಗಿತ್ತು. ನಾವು ಕೂಡ ಶಕ್ತಿ ಯೋಜನೆಯನ್ನು ಜಾರಿ ಮಾಡ್ತೇವೆ. ನಾವು ಕೂಡ ಡಿಜಿಟಲೀಕರಣದ ನಮ್ಮ ಟಿಕೆಟ್ ವ್ಯವಸ್ಥೆ ಇದೆ. ಎಲ್ಲಿ ಎಷ್ಟು ಜನ ಹೋಗಿದ್ದಾರೆ, ಎಷ್ಟು ಮಹಿಳೆಯರು ಹೋಗಿದ್ದಾರೆ ಅಂತ ನಿಖರವಾದ ಲೆಕ್ಕ ನಮ್ಮ ಹತ್ರ ಇದೆ. ನಾವು ಅದನ್ನು ಸರ್ಕಾರಕ್ಕೆ ಸಲ್ಲಿಸ್ತೇವೆ. ಅದನ್ನು ನಮಗೆ ರಿಯಂಬರ್ಸ್ ಕೊಡಿ ಅಂತೇಳಿ ನಾವು ಕೇಳಿತ್ತು. ಸರ್ಕಾರ ಅದನ್ನು ಒಪ್ಪಲಿಲ್ಲ. ಬಹುಶಃ ಈಗ ಶಾಲಾ ವಿದ್ಯಾರ್ಥಿಗಳಿಗೆ ಕೂಡ ಫ್ರೀ ಅಂತ ಹೇಳಿದ್ದಾರೆ. ನಾವು ಕೂಡ ವಿದ್ಯಾರ್ಥಿಗಳಿಗೆ ಫ್ರೀ ಕೊಡಲಿಕ್ಕೆ ತಯಾರಿದ್ದೇವೆ. ಸರ್ಕಾರ ಅದನ್ನು ನಮಗೆ ರಿಯಂಬರ್ಸ್ ಕೊಟ್ಟರೆ ನಾವು ಕೂಡ ವಿದ್ಯಾರ್ಥಿಗಳಿಗೆ ಫ್ರೀ ಕೊಡ್ತೇವೆ. ಕೆಲವು ಹಳ್ಳಿಗಳಿಗೆ KSRTC ಬಸ್ ಇಲ್ಲದಲ್ಲಿ ಪ್ರಯಾಣಿಕರಿಗೆ ತೊಂದರೆ ಆಗ್ತದೆ. ಅದನ್ನು ನಾವು ಖಾಸಗಿಯವರ ಏನವರ ಸಮಸ್ಯೆ ಇದೆ, ಅವರಿಗೆ ಸಿಗೋ ಕನ್ಸೆಷನ್ ಇದೆ, ಅದನ್ನು ನಾವು ನಿಭಾಯಿಸಲಿಕ್ಕೆ ಅಥವಾ ಕೊಡಲಿಕ್ಕೆ ನಾವು ತಯಾರಿದ್ದೇವೆ. ಸರ್ಕಾರದ ಮುಂದೆ ನಮ್ಮ ಬೇಡಿಕೆ ಏನಂದರೆ ಆ ದುಡ್ಡನ್ನು, ಆ ಹಣವನ್ನು ನಮಗೆ ತೆರಿಗೆ ರೂಪದಲ್ಲಿಯೋ ಅಥವಾ ಕ್ಯಾಶ್ ಮುಖಾಂತರ ನಮಗೆ ರಿಯಂಬರ್ಸ್ ಮಾಡಲಿ ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಈಗ ಮುಂದೆ ಆಗಲೇಬೇಕು, ಇಲ್ಲದ್ರೆ ನಮಗೆ ಸಾಧ್ಯನೇ ಇಲ್ಲ ಬಸ್ ರನ್ ಮಾಡಲಿಕ್ಕೆ. ಇವತ್ತು ಕೂಡ ಬಸ್ಸಿನ ಪರಿಸ್ಥಿತಿಯಲ್ಲಿ ಹೇಗುಂಟಂದರೆ ನೆಕ್ ಟು ನೆಕ್ ನಾವು ಅಲ್ಲಿಂದ ಅಲ್ಲಿಗೆ ಓಡಿಸ್ತಾ ಇದ್ದೇವೆ. ನೀವು ಇತ್ತೀಚೆಗೆ ಗಮನಿಸ್ಬೋದು, ಎಲ್ಲೂ ಕೂಡ ಹೊಸ ಬಸ್ ಬರ್ತಾ ಇಲ್ಲ. ಎಲ್ಲ ಹಳೆ ಬಸ್ಗಳೇ ಪೇಂಟ್ ಆಗಿ ಬರೋದು, ಹೊಸ ಬಸ್ ಬರೋದಿಲ್ಲ. ಹೊಸ ಬಸ್ ಹಾಕ್ಲಿಕ್ಕೆ ನಮ್ಗೆ ಆಗ್ತಾನೂ ಇಲ್ಲ. ಆದ್ದರಿಂದ ಇನ್ನು ನಾವು 2 ರೂಪಾಯಿ 3 ರೂಪಾಯಿ ಜಾಸ್ತಿ ಆದಾಗಲ್ಲ, 7-8 ರೂಪಾಯಿ ಜಾಸ್ತಿ ಆದರೆ ಖಂಡಿತ ನಾವು ಪುನಃ ಅದನ್ನು ರಿವೈಸ್ ಮಾಡಲೇಬೇಕಾಗ್ತದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.